ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಈಗಾಗಲೇ ಆಲಿಸಿದಿರಿ. ಈ ದಿನ ಮುಂದೆ ಇದನ್ನು ಪ್ರಸ್ತುತಪಡಿಸಲಿದ್ದೀನಿ. ದಯಮಾಡಿ ಆಲಿಸಿ ಹಾಗೂ ಶರಣ ಶಂಕರ ದಾಸಿಮಯ್ಯನವರ ಗ್ರಂಥವನ್ನು ತಾವು ಕೂಡ ಪಠನೆ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಪ್ರಥಮದಲ್ಲಿ ಗುರುವನ್ನು ಸ್ಮರಿಸುತ್ತಾ, ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರುಗಳನ್ನು ಬೃಹನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾನಾಯಕನಾಗಿರುವ ಶರಣ ಶಂಕರ ದಾಸಿಮಯ್ಯನವರ ಪದ್ಮಗಳಿಗೆ ಹಣಮಣಿದು, ಸಕಲಕ್ಕೂ ಕಾರಣಕರ್ತನು ಸೃಷ್ಟಿ ಸ್ಥಿತಿ ಲಯ ಕಾರಕನಾದ ಶ್ರೀ ಜಡೆ ಶಂಕರಲಿಂಗ ದೇವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಆಲಿಸುತ್ತಿರುವ ತಮ್ಮೆಲ್ಲರಲ್ಲೂ ಕೂಡ ವಂದನೆಗಳನ್ನು ಸಲ್ಲಿಸಿ, ಶರಣ ಶಂಕರ ದಾಸಿಮಯ್ಯನವರ 1ನೇ ಸಂಧಿಯಲ್ಲಿ 7ನೇ ಶ್ಲೋಕವನ್ನು ಈಗಾಗಲೇ ತಾವು ಆಲಿಸಿದಿರಿ. ಈ ದಿನ ತಾವು 8ನೇ ಶ್ಲೋಕದಿಂದ ಪ್ರಾರಂಭಗೊಂಡು 11ನೇ ಶ್ಲೋಕದವರೆಗೆ ತಮಗೆ ವಿಷಯವನ್ನು ಪ್ರಸ್ತಾಪಪಡಿಸ್ತಾ ಇದ್ದೀನಿ. ದಯಮಾಡಿ ಆಲಿಸಿ. ರೇವಣ ಸಿದ್ಧಂಗೆ ಭವವನ ಧಾನ ನೆನೆಸುವ ಮರುಳ ಸಿದ್ಧಗೆ ಯಾವರಣ ಪ್ರಜ್ಞಾತ್ಮನಾದೆ ಕಾಂತರಾಮಂಗೆ ಪಾವಕಾಕ್ಷಾನುಮತವಹ ವಿದ್ಯಾ ವಿಶೇಷಣ ವೇದಶಾಸ್ತ್ರವು ತಾವದನ ಪಂಡಿತರಾಧ್ಯಗೆ ವಂದಿಸುವೆ. ಈ ರೀತಿಯಾಗಿ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದಲ್ಲಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳವರು ಪ್ರಸ್ತುತಪಡಿಸಿದ್ದಾರೆ. ಇಂತಹ ಪ್ರಸ್ತುತದಲ್ಲಿ ಈ ಶ್ಲೋಕದ ವಿಸ್ತಾರವನ್ನು ನಾವೀಗ ನೋಡೋಣ. ಮಹಾಮಹಿಮ ರೇವಣಸಿದ್ಧ ಭವಾರಣ್ಯವನ್ನು ದಹಿಸಿ ಭಸ್ಮ ಮಾಡುವ ಕಾಳ್ಗಿಚ್ಚು ದಾವಾಲನಾದಂಥ ಮರುಳಸಿದ್ಧ ಅಷ್ಟಾವರಣ ಪ್ರಜ್ಞಾತ್ಮ ಏಕಾಂತದ ರಾಮಯ್ಯ ಅಗ್ನಿಯೇ ಕಣ್ಣಾಗಿರುವವನ ಪಾವಕಾಕ್ಷನ ಅಂದರೆ ಶಿವನ ಧರ್ಮವನ್ನು ಆಚರಿಸುವಂಥ ವೇದಶಾಸ್ತ್ರಗಳೆಲ್ಲವೂ ಮುಖೋದ್ಗತವಾಗಿರುವಂತಹ ವೇದಶಾಸ್ತ್ರ ಹಿತವದನ ವಿದ್ಯಾವಿಶೇಷಣ ಪಂಡಿತರಾಧ್ಯಗೆ ವಂದಿಸುವೆ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 8ನೇ ಶ್ಲೋಕದಲ್ಲಿ ವಿಷಯವನ್ನು ತಿಳಿಸಿಕೊಡ್ತಾರೆ. ಇಂತಹ ವಿಶೇಷವಾಗಿರುವಂತಹ ಶರಣ ಶಂಕರ ದಾಸಿಮಯ್ಯನವರ ಗ್ರಂಥವನ್ನು ತಾವು ಕೂಡ ಪಠನೆ ಮಾಡಲು ಈ ಮೂಲಕ ಮತ್ತೊಮ್ಮೆ ಕೋಳಿಕೊಳ್ಳುತ್ತಾ ಈಗ 9ನೇ ಶ್ಲೋಕವನ್ನು ನೋಡೋಣ. ಇಳೆಗೊಡೆಯ ಬಿಜ್ಜಳ ನೃಪನ ಸಭೆಯೊಳಗೆ ಬಂದೊಡ್ಡಿದ ಪವಾಡಂಗಳ ಜಯಿಸಿ ಗುರುಲಿಂಗ ಜಂಗಮದೆಡೆಗೆ ಕಾಯುವನು ಗಳಿಸಿದರ್ಥವ ಮನವನಿತ್ತು ಜ್ವಳ ಮಹಾಶಿವ ಭಕ್ತಿ ಭಾವವ ತಳೆದ ಕಲ್ಯಾಣದ ಬಸವ ದಂಡೇಶ ಶರಣಾಗು. ಮಹಾಶಿವ ಭಕ್ತಿ ಭಾವವ ತಳೆದ ಕಲ್ಯಾಣ ಬಸವ ದಂಡೇಶ ಶರಣಾಗು. ಈ ರೀತಿಯಾಗಿ ತಮ್ಮ 9ನೇ ಶ್ಲೋಕವನ್ನು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದಲ್ಲಿ ರಚಿಸಿಕೊಟ್ಟಿದ್ದಾರೆ. ಜಗದೊಡೆಯ ಬಿಜ್ಜಳ ಚಕ್ರವರ್ತಿಯ ಒಡ್ಡೋಲದೊಳಗೆ ಸವಾಲಿನೋಪದಿಯಲ್ಲಿ ಬಂದು ಒದಗಿದ ಶಿವ ಸಂದೇಶದ ತಾಳೆಗರಿಯನ್ನು ಓದಿ ಅರ್ಥೈಸಿ ಬಿಕ್ಕಟ್ಟನ್ನು ಪರಿಹರಿಸಿ ವಿಜಯಿಯಾಗಿ ಪವಾಡ ಮೆರೆದು ನಂತರ ಗುರುಲಿಂಗ ಜಂಗಮತ್ರಯಕ್ಕೆ ಕಾಯ ಗಳಿಸಿದ ಸಂಪದ ಮನವನ್ನು ಸಲ್ಲಿಸಿ ತ್ರಿಕರಣಪೂರ್ವಕ ಸೇವೆಗೈದು ಉಜ್ವಲವಾದ ಮಹಾಶಿವಭಕ್ತಿ
ಭಾವವನ್ನು ಸೋರೆಗೊಂಡ ಕಲ್ಯಾಣದ ದಂಡನಾಯಕ ಬಸವೇಶ್ವರನಿಗೆ ಶರಣು ಶರಣೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಶ್ಲೋಕದ ವಿಷಯವನ್ನು ನಮಗೆ ನೀಡಿಕೊಡ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಈಗ 10ನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ. ಪರಮಸದುರಾಯ ವಿದ್ಯಾವರಣ ಚಿತ್ತಂ ಸಕಲ ಮತ ವಿಸ್ತರಣ ಖಂಡನ ವೇದಶಾಸ್ತ್ರ ಗಮನ ಮಯೂರಂ ಕರುಣಾಸಾಗರ ಬಸವ ಪಾದಾಂ ಪುರ ಷಟ್ಪದಿ 12ನೇ ಶಂಕರ ನೆನಿಪ ಪಾಲ್ಗುರಿಕೆ ಸೋಮೇಶಂಗೆ ವಂದಿಸುವೆ. ಶಂಕರ ನೆನಿಪ ಪಾಲ್ಗುರಿಕೆ ಸೋಮೇಶಂಗೆ ವಂದಿಸುವೆ. ಈ ರೀತಿಯಾಗಿ ತಮ್ಮ 10ನೇ ಶ್ಲೋಕವನ್ನು ಪಂಡಿತ ಮಲ್ಲಿಕಾರ್ಜುನ ಕವಿಗಳವರು ಶರಣಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿಕೊಡ್ತಾರೆ. ಆ ಶ್ಲೋಕದ ವಿಸ್ತಾರ ರೂಪವನ್ನು ಈಗ ನೋಡೋಣ. ಅಪಾರ ವಿದ್ಯೆಯ ಅವತರಣವನ್ನು ಮಧ್ಯೆ ತನ್ನ ಚಿತ್ತ ಮನಸ್ಸನ್ನೇ ನೆಲಗೊಂಡ ಸಕಲ ಸನ್ಮತಿಗಳ ವಿಸ್ತಾರಕ ಪ್ರತಿಪಾದನಾ ಖಂಡನಗಳೆರಡರಲ್ಲೂ ಪ್ರವೀಣನಾದ ವೇದಶಾಸ್ತ್ರ ಆಗಮಗಳೆಂಬ ವಿಶಾಲ ಅರಣ್ಯದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವಂಥ ಮಯೂರ ನವಿಲಿನಂತಿರುವ ಕರುಣೆಯ ಸಾಗರ ಬಸವೇಶ್ವರನ ಪಾದ ಕಮಲಗಳನ್ನು ಷಟ್ಪದಿ ಭ್ರಮರದಂತೆ ಸುತ್ತುತ್ತಾ ಗುಂಜಾರವಯಗೈಯುತ್ತಾ ಹೊಗಳುತ್ತಾ ಸೇವೆಗೈವ ಪ್ರತಿ ಶಂಕರನೇ ಆಗಿರುವ ಕವಿ ಪುಂಗವ ಪಾಲ್ಗುರಿಕೆ ಸೋಮನಾಥ ಸೋಮೇಶ್ವರನಿಗೆ ವಂದಿಸುತ್ತೇನೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 10ನೇ ಶ್ಲೋಕದಲ್ಲಿ ವಿಷಯವನ್ನು ನೀಡ್ತಾರೆ. ನಾವು ಈಗ 11ನೇ ಶ್ಲೋಕವನ್ನು ನೋಡೋಣ. ಹರ ಕುಮಾರಕನಾದ ವಿಘ್ನೇಶ್ವರನು ಆಮ್ಯಾಯಾಂಶಗೊಳ್ಳುವ ತರಿಸಿ ನೆಗಳದ ಸರಸ್ವತಿಯರಿ ಕೃತಿಗೆ ನೆರೆ ಬಾರದಿರದೇಕೆಂದೊಡೆ ಮಹಾಶಿವ ಶರಣ ಶಂಕರ ದಾಸಿ ಮಯ್ಯನ ಚರಿತೆಯಾದುದರಿಂದ ಬಾರದೊಡೆಯಾಜ್ಞೆ ಹೊಂದಿಹುದು. ಶರಣ ಶಂಕರ ದಾಸಿ ಮಯ್ಯನ ಚರಿತೆಯಾದುದರಿಂದ ಬಾರದೊಡೆಯಾಜ್ಞೆ ಯಹುದೆಂದು. ಈ ರೀತಿಯಾಗಿ ಶರಣ ಶಂಕರ ದಾಸಿಮಯ್ಯನವರ 11ನೇ ಶ್ಲೋಕವನ್ನು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ರಚಿಸಿದ್ದಾರೆ. 11ನೇ ಶ್ಲೋಕದ ವಿಶ್ಲೇಷಣೆಯನ್ನು ನೋಡೋಣ. ಅಮ್ನಾಯಾಂಶಗಳಲ್ಲಿ ವೇದ ವಾಗ್ಮಯಗಳೊಳಗೆ ಪ್ರಕಟಗೊಂಡ ಸರಸ್ವತಿಯೇ ಸ್ವಂತವಾಗಿ ಹೇಳುತ್ತಿರುವಳೇನೋ ಎಂಬಂತಿರುವ ಪ್ರಸಿದ್ಧವಾದ ಈ ಕಾವ್ಯಕೃತಿಗೆ ಏಕೆ ಯಾವುದೇ ವಿಘ್ನವು ಬರಲಾರದೆಂಬುದಕ್ಕೆ ಇದು ಮಹಾಶಿವ ಶರಣನಾಗಿರುವಂತಹ ಶರಣಶಂಕರ ದಾಸಿಮಯ್ಯನವರ ಚರಿತ್ರೆ ಆಗಿರುವುದೇ ಮುಖ್ಯ ಕಾರಣವೆಂದು ಘೋಷಿಸಿದ ಹರಕುಮಾರ ವಿಘ್ನೇಶ್ವರನಿಗೆ ಶರಣು ಶರಣೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳವರು ತಮ್ಮ 11ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ವಿಶೇಷವನ್ನು ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ. ಇಂತಹ ವಿಶೇಷವಾಗಿರುವಂತಹ ಪುರಾಣ ಗ್ರಂಥವನ್ನು ತಾವೆಲ್ಲರೂ ಕೂಡ ಪಠನೆ ಮಾಡಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ 4ನೆಯ ಸಂಚಿಕೆಯಾಗಿರುವಂತಹ ಈ ದಿನ ತಾವೆಲ್ಲರೂ ಆಲಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಈ ದಿನದ ಪುರಾಣದ ಸಂಚಿಕೆಯ ಶ್ಲೋಕಗಳನ್ನು ವಿರಾಮ ನೀಡುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇತರ ವಿಷಯಗಳನ್ನು ನೋಡೋಣ ಅಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ತಮ್ಮಲ್ಲಿ ಒಂದು ವಿಜ್ಞಾಪನೆ. ಶ್ರೀಧರ್ ಮಸ್ಕಿ ಎನ್ನುವ ನನ್ನ ಯೂಟ್ಯೂಬ್ ಚಾನಲನ್ನು ದಯಮಾಡಿ ತಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನನಗೆ ಪ್ರೋತ್ಸಾಹ ನೀಡಬೇಕಂತೇಳಿ ತನ್ನಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.